ಗುರುಗಳ ಹಾಲೆ ಹಲೋ ಚೇ ಹಾಲೆ ಹಾಲೆ ಗುರುಗಳ ಹಾ ಎದ್ದೀರಾ ಗುರುಗಳ ಹೇಳ ಇವತ್ತೆ ಪ್ರಚಾರ ಮಾಡೀನ್ರಿ ಏನಂತ ಮಾಡಿ ಈ ಊರಿಗೆ ದೊಡ್ಡ ಗುರುಗಳು ಬಂದಾರ್ರಿ ಅಂತಂದು ಹಾ ಭಕ್ತರು ಬಂದಾರ್ರಿ ಗುರುಗಳ ಭಕ್ತರು ಬಂದಾರ ಹ್ಞೂನ್ರಿ ಬಾರ್ಲ ಇಲ್ಲಿ ಬಂದೆ ಶಿವ ಭಕ್ತರಂದೆಲ್ಲ ಗಣ ಮಕ್ಕಳು ಹೆಣ್ಣು ಮಕ್ಕಳು ಇಬ್ಬರು ಬಂದಾರ್ರಿ ಶಿವ ಅಯ್ಯಯ್ಯೋ ಕೆಲಸ ಕೇಳ್ತಿಲೇ ಮತ್ತೆ ಈಗ ಹೆಂಗ್ರಿ ಕೆಲಸ ಮಾಡ ಹ್ಞೂ ಗುರುಗಳ ಗಣ ಮಕ್ಕಳು ಬಂದ್ರ ಸ್ವಾಮಿ ಮಡದಾಗಿಲ್ಲ ಅಂತೇಳ ಹ್ಞೂ ಹೆಣ್ಣು ಮಕ್ಕಳು ಬಂದ್ರ ಕರಕಂಬ ಆಯ್ತು ಗುರುಗಳ ನೀವು ಹೇಳಿರಂದ್ರ ಗಣ ಮಕ್ಕಳು ಹೊತ್ತವರಾಗ ಹಾಕಿ ಹೆಣ್ಮಕ್ಳು ಹೊಳಕತ್ತೀನಿ ಗುರುಗಳ ನಮಸ್ಕಾರ ರೀ ಅಪ್ಪಾರ. ಅಪ್ಪನ ಕತ್ತಾಳಕ್ಕೆ ನೀ ಕೈತಿಗೆ ಅಲ್ರಿ ಚಿಕ್ಕಪ್ಪರ ಎಲ್ರಿ ಸ್ವಾಮಿ ಮಕ್ಕದಾನ ಯಾಕ್ರಿ ಎದಕ್ ಮಕ್ಕೊಂಡಾರ್ರಿ ಏನ್ ಅನ್ಬೇಕ್ರಿ ಇವ್ರಿಗೆ ರೀ ಅಪ್ಪಾರ ಅಯ್ಯೋ ಎಲ್ಲ ಸ್ವಾಮಿ ಸತಾನ ಗುರುಗಳ ನೀವು ಸಮಾಧಾನ ರೀ ನಾನೆಲ್ಲ ಹೇಳ್ತೀನಿ ನೀವು ಕೈತಿಗೆ ಇವ್ರಿಗೆ ಕಾಕಾರ ದೊಡ್ಡಪ್ಪರ ಅಪ್ಪರ ಅಂದ್ರೆ ಕಿವಿ ಕೇಳ್ಸಂಗಿಲ್ರಿ ಮತ್ತೆ ಏನೋ ಇದ್ರು ನಮಸ್ಕಾರ ರೀ ನಮಸ್ಕಾರ ರೀ ಮಾಮ ಸ್ವಾಮಿಯರ್ ಅನ್ಬೇಕು ಹಿಂಗ ಅನ್ಬೇಕ್ರ ನಮಸ್ಕಾರ ರೀ ಮಾಮ ಸ್ವಾಮಿಯರ್ ಓದಿತೇನು ಹೊರಗಾಕ ಹೊರಗಾಕ ಯಾಕೋ ಗಣಮಕ್ಕಳಲ್ಲಿ ಹಾಂ ಹೇಳ ನೋಡು ಹೌದು ಮತ್ತೆ ನಿಮ್ಮನ್ನ ಯಾರು ಬಾ ಅಂತಂದ್ರೆ ಇಲ್ಲಿ ಒಳಗೆ ಹಾಂ ಹೋಲ್ ಸಮಾಧಾನ ನಮ್ಮ ಗುರುಗಳು ಹೇಳ್ಯಾರಂತ ಬಿಟ್ಟು ನಿಮ್ಮ ಎಲ್ಲ ಸಮಾಧಾನ ಸಮಾಧಾನ ಹಾಂ ನಮಸ್ಕಾರ ರೀ ಮಾಮಾರ ಇನ್ನು ಚೂರು ಕೆಳಗ ಇನ್ನು ಚೂರು ಬಾಲೆ ಬಾಲೆ ನೀ ಸುಮ್ಮರ ಬಾಲೆ ಬಾಲೆ ನೀ ಯಾಕೆ ಬಂದಿಲ್ಲ ನೀವು ಅಂದಿಲ್ಲ ಬಾಲೆ ಅಂತಂದು ಅದು ಪ್ರೀತಿಲಿಂದ ಹೆಣ್ಣು ಮಕ್ಕಳಿಗೆ ಬಾಲೆ ನೀವು ಗಂಡು ಮಕ್ಕಳಿಗೆ ಅಂತ ಹೋಗ್ಲೆ ಪವಾಡ ಹೇಳನಂದ ಅಲ್ಲ ಇವ್ರು ಎದಕ್ಕೆ ಬರ್ತಾರೆ ಹೇಳ್ರಿ ಹಸ್ಬೆಂಡ್ ಅದೀನಿ ಗಂಡ ಅದೀನಿ ನಾನು ಅಡ್ಡ 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 ನಿಮಗೆ ನಮ್ಮ ಅಜ್ಜಾರ ಬಗ್ಗೆ ಗೊತ್ತಿಲ್ರಿ ದೊಡ್ಡ ದೊಡ್ಡ ಪವಾಡದವರು ಮೊನ್ನೆ ನಮ್ಮ ಅಜ್ಜಾರ್ ಇವ್ರು ನಮ್ಮ ಊರಿಗೆ ಬಂದಿದ್ರಿ ಕೊಪ್ಪಳಕ್ಕ ತಡಿ ಮುಂದಿತ್ತು ನಮ್ಮ ಊರಿಗೆ ಬಂದಿದ್ರಿ ನಮ್ಮ ಊರಾಗ ಅಜ್ಜಾರ್ ಬಂದ್ರಿ ಇವ್ರು ಬಂದು ಗುಟ್ಲೆ ಒಟ್ಟ 20 ವರ್ಷ ಆಗೈತ್ರಿ ಎಮ್ಮೆ ಕಟ್ಟಿದ್ದಿಲ್ಲ ಅದು ಅಜ್ಜಾರ್ ಬಂದು ಗುಟ್ಲೆ ಎಮ್ಮೆ ಕಟ್ಟಿ ಇಳಿದು ಬಿಡ್ತೀರಿ ಅದು ಪವಾಡ ಪುರುಷರು ಇರ್ಬೇಕು ಬಿಡು ಶಿಷ್ಯ ನಾನು ಏನಿಲ್ಲ ಇವ್ರು ಕ್ವಾಣದ ತಿಳ್ಕೊಂಡ್ರನ ಇದು ಪವಾಡ ದೊಡ್ಡ ಪವಾಡ ಆಯ್ತು ಆಶೀರ್ವಾದ ಹಂಗಿರ್ತಾವ ಹಾಂ ಅಜ್ಜಾರ್ಲಿಂದ ನಾ 12 ಬರೀ ಇದೈತಿ ನಮ್ಮ ಶಿಷ್ಯ ಹೋಗಿದ್ನಲ್ಲೇ ಶಿಷ್ಯ ಹೋಗಿದ್ನಂತ್ರಿ ಹಾಂ ಸಮ್ಮರ್ ಎಲ್ಲ ನನಗಾನ ಸ್ವಾಮಿಗಳ ಹಾಂ ನಮಗೆ ಮದುವೆ ಆಗಿ 15 ವರ್ಷ ಆತ್ರಿ ಹಾಂ ಮಂಗ್ಯ ನನ್ನ ಮಗನ ಸ್ವಾಮಿಗಳ ನಮ್ಮ ಕಡೆಗೆ ಹಂಗಂತಾರ ಸ್ವಾಮಿಗಳಿಗೆ ಸ್ವಾಮಿಗಳಿಗೆ ನಾವು ಹಂಗಂತೀವಿ ಓಮರಯ್ಯ ನಾವು ಅಂತೀವಿ ಬಿಡ ಬರ್ರಿ ಪವಾಡ ಪುರುಷರು ನಾವು ಬಾಯ್ಬಿಡ್ತು ನಾ ಎಂತ ಚಲೋ ಅಲ್ಲೇ ನಾವು ಅಲ್ಲೇ ನೀವು ಅಲ್ರಿ ಸ್ವಾಮಿ ಮಾಮಾರ ನನಗ ಮದುವೆ ಆಗಿ 10 ವರ್ಷ ಆಯ್ತ್ರಿ ಇನ್ನಂತ ನಮ್ಮ ಮಕ್ಳ ಆಗಿಲ್ರಿ ಶಿಷ್ಯ ಮದುವೆ ಆಗಿ 10 ವರ್ಷ ಆತು ಇನ್ನೂ ಮಕ್ಕಳಿಗಿಲ್ಲ ಇಲ್ರಿ ಯಾಕೆ ಚಿಂತೆ ಮಾಡ್ತಿ ಯಾಕೆ ಚಿಂತೆ ಮಾಡ್ತಿ ನೀವು ಮಾತಾಡ್ರಿ ಗುರುಗಳು ನೀವು ಮಾತಾಡ್ರಿ ಮಾತಾಡ ಹಾಂ ಮಾತಾಡ್ರಿ ನೀ ಮಧ್ಯ ಬಾಯ್ ಹಾಕ್ಬೇಡ ಆಯ್ತು ಮದುವೆ ಆಗಿ 10 ವರ್ಷ ಆತು ಇನ್ನೂ ಮಕ್ಕಳಿಗಿಲ್ಲ ಯಾಕೆ ಚಿಂತೆ ಮಾಡ್ತಿ ಯಾಕೆ ಚಿಂತೆ ಮಾಡ್ತಿ ನಾವು ಒಕ್ಕಿನ ತಗೋಣ ನಾವು ಒಕ್ಕಿನ ಇಲ್ಲ ನೀನೇ ಮಾತಾಡ ಇಲ್ಲ ಇನ್ನೂ ಮಾತಾಡಂಗಿಲ್ಲ ಅಂತ ಏನಿಲ್ಲ ಮುಂದೆ ಮಕ್ಕಳಾಗಿ ಇಲ್ಲ ಮಕ್ಕಳಿಗಿಲ್ಲ ಮದುವೆ ಆಗಿ 10 ವರ್ಷ ಆತು ಇನ್ನೂ ಮಕ್ಕಳಿಗಿಲ್ಲ ಯಾಕೆ ಚಿಂತೆ ಮಾಡ್ತಿ ಮುಂದಿನ ಡೈಲಾಗ್ ಹೇಳ್ತೀರಿ ಅಲ್ಲಿ ಕಂಟಿನ್ಯೂ
6 ವರ್ಷ ಆತ ಬರೀ ಇದ ಒಂದಟ ಇಲ್ಲ. ಯಾಕೆ ಚಿಂತೆ ಮಾಡ್ತಿ, ಯಾಕೆ ಚಿಂತೆ ಏ ನೋಡ, ಯಾರು ನನಗೆ ಬಡಿತೀರಿ ಅವ್ರು ಗಂಡು ಮಕ್ಕಳಲ್ಲ. ಹಲೋ, ನನಗೆ ಬರೀ ಹೆಣ್ಮಕ್ಳು ಅಷ್ಟೇ ಮುಟ್ಟಬೇಕು. ಅವ್ರು ಹೆಂಗಾರೆ ಹಾಕೋ ಇಡ್ಲಿ. ಬರ್ರಿ ಹೊಡಿ ಬರ್ರಿ, ಹೆಂಗಾರ ಹೊಡ್ಲಿ. ಹಾ ಶಿಷ್ಯ ಎಲ್ಲಿ ಕೊಡ ಬಾರಪ್ಪ ಕೈ ಪಂಪು. ಓ ಮಹಾಪ್ರಭು, ನೀವೇ ನಿಲ್ಲಿ. ಎಂತ ಸ್ವಾಮಿ ನೀನು, ಮರದಗೆಟ್ಟು ಸ್ವಾಮಿ. ಯಾಕ ಏಸ್ ಮನಿ ಮುರಿದೀನಿ ಹಿಂಗ್ ಮಾಡಿ? ಕೈ ಪಂಪ್ ಅಂದ್ರೆ ಏನು? ಏನ ನಾವಲ್ಲಪ್ಪ, ನಾವಲ್ಲಲ್ಲ, ಕುಂತ್ಕೊಳ್ಳಿ ಅಪ್ಪಗಳ. ನಾವಲ್ಲಲ್ಲ. ಹಾ, ಡ್ರಮ್ ರಿಂಗ್ ರೂಮ್ ರೋಮ ರಾಮ ರೋಮ ರೂಮ್ ನಂಬರ್ 12, ಹಸು ಕಲರ್ಸು ಮುದೋಳ. ಸ್ವಾಮಿಗಳಿಗೆ, ಜೈ ಸ್ವಾಮಿಗಳಿಗೆ, ಹೇ. ಹಲ್ಕಡ್ ಸ್ವಾಮಿಗೆ, ಹಲ್ಕಟ್ ಸ್ವಾಮಿ ಅಂತಿಲ್ಲ ಪವಾಡಪುರ ಸ್ವಾಮಿಗಳಿಗೆ. ಬಾಯ್ ಕುಂದ್ರಿ ನೀವು. ಕುಂತ್ಕೊಳ್ಳಿ ಸ್ವಾಮಿಗಳೇ, ಇನ್ನೂ ಪವಾಡ ಇದೆ. ಇಲ್ಲ ಇನ್ನೊಂದು ಸ್ವಲ್ಪ ಇದೆ. ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಸ್ವಾಮಿಗಳಿಗೆ ಜೈ ಹಲ್ಕಡ್ ಸ್ವಾಮಿ ಹೋದ. ಏನ್ ಮಾಡಿದ್ರು ತಮಾಷೆ ಸ್ನೇಹಿತರೆ? ಜೋರಾದ ಒಂದ್ಸಲ ಚಪ್ಪಾಳೆ ಬರಲಿ. ಜೋರಾಗಿ ಚಪ್ಪಾಳೆ ಹೊಡಿಬೇಕು ಎರಡೂ ಕೈಯಿಂದ. ನಮ್ಮ ಕಲ್ಲೋಣ ದೇಸಾಯನವರು, ಅವರು ಕೂಡ ನಮ್ಮ ಕಲಾ ತಂಡಕ್ಕೆ ರಂಗಭೂಮಿ ಹಿರಿಯ ಕಲಾವಿದರು, ಅವರು ಕೂಡ ಕಲಾಕಣೆ ಕೊಟ್ಟು. ಓಕೆ, ಈಗ ಕೇಳಿ ಮತ್ತೊಂದು ಸೊಗಸಾದ ಗೀತೆ ನಮ್ಮ ತಂಡದ ಗಾಯಕರು ಮುತ್ತು ಅಣ್ಣ ಅವರ ಕಂಠಸಿರಿಯಲ್ಲಿ.